ನಾವು ಇತರರು ಆಡುವ ಸಿಹಿಯಾದ ಮಾತುಗಳ ಹಿಂದೆ ಹುದುಗಿರುವ ಕಹಿಯಾದ ವಿಷವನ್ನು ಗ್ರಹಿಸದೇ ಇರುವವರೆಗೂ ಮೋಸ ಹೋಗುತ್ತಲೇ ಇರುವೆ. ಕೆಲವರು ಎಷ್ಟು ಸಿಹಿಯಾಗಿ ಮಾತನಾಡುವರು ಎಂದರೆ ಅವರ ಮಾತುಗಳಿಗೆ ಮಾರು ಹೋಗಬೇಕು. ಪೂರ್ತಿಯಾಗಿ ನಂಬುವ ಹಾಗೆ ಮಾತನಾಡಿ ನಂಬಿಕೆ ದ್ರೋಹ ಬಗೆಯುವರು. ಅದಕ್ಕೆ ಇತರರ ಮಾತುಗಳ ಹಿಂದಿನ ಸತ್ಯವನ್ನು ಗ್ರಹಿಸಬೇಕು. ಕಷ್ಟ ಅನ್ನುವುದು ನಮ್ಮ ಜೀವನ ಎಷ್ಟು ಮೌಲ್ಯಯುತವಾದುದು ಎಂದು ತಿಳಿಯಪಡಿಸುತ್ತದೆ. ದುಃಖ ಅನ್ನುವುದು ನಮಗೆ ಒಳ್ಳೆಯದನ್ನು ಬಯಸುವವರು ಯಾರೆಂದು ತಿಳಿಯಪಡಿಸುತ್ತದೆ. ಹಾಗೆ ಕಣ್ಣೀರು ನಮ್ಮ ಮನಸ್ಸಿನ ಭಾರವನ್ನು ತಗ್ಗಿಸಿ ಮನಸ್ಸನ್ನು ಹಗುರ ಮಾಡುತ್ತದೆ. ಕೈ ತುಂಬ ಹಣವಿದ್ದಾಗ ನಾವು ಪ್ರಪಂಚವನ್ನೇ ಮರೆಯುವೆ. ಅದೇ ಕೈಯಲ್ಲಿ ಕವಡೆ ಕಾಸು ಇಲ್ಲದಿದ್ದಾಗ ಈ ಪ್ರಪಂಚ ನಮ್ಮನ್ನು ಮರೆಯುತ್ತದೆ. ಯಾರಿಗೂ ಕೂಡ ಮಾತು ಕೊಡಬೇಡ. ಒಂದು ವೇಳೆ ಕೊಟ್ಟರೆ ಮಾಯ ಮಾತುಗಳನ್ನು ಹೇಳಿ ಮಾತು ತಪ್ಪಬೇಡ. ಪ್ರೀತಿಸುವುದು ಎಂದರೆ ಎಲ್ಲವನ್ನೂ ಜಯಿಸಿ ಎಷ್ಟೇ ಕಷ್ಟಗಳು ಬಂದರೂ ಅವುಗಳನ್ನು ಸಹಿಸಿ ಒಬ್ಬರಿಗೊಬ್ಬರು ಜೊತೆಯಾಗಿ ನಿಲ್ಲುವುದು ಅಷ್ಟೇ ಹೊರತು ಮಾಯ ಮಾತುಗಳನ್ನು ಹೇಳಿ ತೊರೆಯುವುದಲ್ಲ. ಯಾರಾದರೆ ನಿನ್ನನ್ನು ನೀನು ಇರುವ ಹಾಗೆ ಅಭಿಮಾನಿಸುವರೋ ಅಂಥವರನ್ನು ದೂರ ಮಾಡಬೇಡಿ. ಏಕೆಂದರೆ ಪ್ರಪಂಚದಲ್ಲಿ ಅತಿ ಕಡಿಮೆ ಜನ ಇತರರನ್ನು ಮನಸ್ಫೂರ್ತಿಯಾಗಿ ಅಭಿಮಾನಿಸುವರು. 100 ವರ್ಷದ ಬದುಕನ್ನು 2 ಅಕ್ಷರದ ಪ್ರೇಮ ಶಾಸಿಸುತ್ತದೆ. ಅದೃಷ್ಟ ಚೆನ್ನಾಗಿದ್ದರೆ ಒಂದು ವರದ ಹಾಗೆ ಪ್ರೇಮ ಜೊತೆಯಲ್ಲೇ ಇರುತ್ತದೆ. ಒಂದು ವೇಳೆ ನಮ್ಮ ಸಮಯ ಕೇಡುವಾಗಿದ್ದರೆ ಪ್ರೇಮ ಜ್ಞಾಪಕವಾಗಿ ಅಳಿಸುತ್ತದೆ. ಹೌದಾ? ಯಾರೋ ಬಂದು ಏನೋ ಮಾಡುವರು ಎಂದು ನೀನು ಕನಸಲ್ಲೂ ಊಹಿಸಬೇಡ. ಯಾರು ಇದ್ದರೂ ಇಲ್ಲದಿದ್ದರೂ ನೀನು ಮಾತ್ರವೇ ಇರುವೆ ಕಡೆಯವರೆಗೂ. ನಿನ್ನ ನಗುವೆ ನಿನ್ನ ಗೆಲುವು. ನಿನ್ನ ಜೀವನದಲ್ಲಿ ನಿನ್ನ ಮನಸ್ಸೇ ಕೊನೆಯವರೆಗೂ ನಿನ್ನ ಸಂಗಾತಿ. ಮನಸ್ಸಲ್ಲಿ ಶಾಂತಿ ನೆಲೆಸು. ಇದು ಒಂದೇ ಸಾಕು ನಿಮ್ಮಿಂದ ಎಲ್ಲವನ್ನೂ ದೂರ ಮಾಡಲು. ಅಹಂಕಾರ ಭರಿತ ವ್ಯಕ್ತಿಯ ಜೊತೆ ಇರಲು ಯಾರೂ ಬಯಸುವುದಿಲ್ಲ. ಇದ್ದರೂ ಭಯದಿಂದ ಇರಬಲ್ಲರು. ಅಹಂಕಾರವು ಒಂದು ಅಮಲಿನ ಹಾಗೆ. ಅದರಲ್ಲಿ ಮುಳುಗಿದ ವ್ಯಕ್ತಿ ಅದರಿಂದ ಹೊರಬರಲು ಇಷ್ಟಪಡುವುದಿಲ್ಲ. ಅದು ಒಂದು ರೀತಿ ಖುಷಿ ಕೊಡುತ್ತದೆ ಎಂದು ಅವನು ಭಾವಿಸಿರುವನು. ಅವನು ಮೆರೆಯುವ ದರ್ಪ, ಎಲ್ಲರನ್ನೂ ಕೀಳಾಗಿ ನೋಡುವ ವಿಧಾನ, ಅಧಿಕಾರ, ಹಣ ಇದೆ ಎಂದು ದರ್ಪದಿಂದ ಮೆರೆದರೆ ಪ್ರಕೃತಿ ಒಂದು ದಿನ ಎಲ್ಲವನ್ನೂ ಕಬಳಿಸುತ್ತದೆ. ಚರಿತ್ರೆಯಲ್ಲಿ ಅಹಂಕಾರದಿಂದ ಮೆರೆದ ವ್ಯಕ್ತಿ ಯಾವತ್ತೂ ಶಾಶ್ವತವಾದ ಸುಖ ಸಂತೋಷದಿಂದ ಇಲ್ಲ. ಎಲ್ಲವುಗಳಿಂದ ದೂರ ಆಗುತ್ತಾನೆ. ಇಂದು ಇದೆಯೆಂದು ದರ್ಪ ಮೆರೆದರೆ ನಾಳೆ ಎಲ್ಲವೂ ಕಳೆದುಕೊಂಡಾಗ ಯಾವುದನ್ನು ಮೆರೆಯುವಿರಿ? ಅಧಿಕಾರ, ಹಣ ಇದೆಯೆಂದು ದರ್ಪ ಮೆರೆಯುವುದು ಒಳಿತಲ್ಲ. ಯಾರ ಮೇಲೂ ಅತಿ ಆಸೆಗಳನ್ನು ಇಟ್ಟುಕೊಳ್ಳಬೇಡಿ. ನೀವೇ ಅವರ ಪ್ರಪಂಚವಲ್ಲ. ಅವರಿಗಂತಲೂ ಒಂದು ಜೀವನ ಇದೆ. ಅವರದೇ ಆದ ಒಂದು ಪ್ರಪಂಚವಿದೆ. ಅವರದೇ ಆದ ಕೆಲವು ಆಸೆಗಳಿವೆ. ನಿಮ್ಮ ಆಸೆಗಳನ್ನು ಸಫಲಗೊಳಿಸಲು ಅಲ್ಲ. ನೀವು ಅವರ ಜೀವನದ ಒಂದು ಭಾಗವಷ್ಟೇ. ಕಷ್ಟಪಟ್ಟು ನಿದ್ರೆಗೆ ಹೋಗುವುದರೊಳಗೆ ಅರ್ಧ ರಾತ್ರಿ ಕಳೆದಿರುತ್ತದೆ. ಒಳ್ಳೆಯ ನಿದ್ರೆ ಮಾಡುವುದರೊಳಗೆ ಬೆಳಕಾಗಿರುತ್ತದೆ. ಕೆಲವರ ಜೀವನ ಯಾವಾಗಲೂ ಕೂಡ ಹೀಗೇ ಇರುತ್ತದೆ. ಈ ದಿನಗಳಲ್ಲಿ ಮೌನವಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ಸಮಯ ನಮ್ಮದಲ್ಲದಿದ್ದಾಗ ನಾವು ಎಷ್ಟೇ ಒಳ್ಳೆಯದು ಮಾಡಲು ಹೋದರೂ ಇತರರಿಂದ ನಿಂದನೆಗಳು ಮಾತ್ರ ತಪ್ಪುವುದಿಲ್ಲ. ಅದಕ್ಕಾಗಿ ಇತರರನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಮಗೆ ನಾವೇ ಅರ್ಥವಾಗದೇ ಇದ್ದು ಬಿಡುವೆವು. ಕೆಲವರಿಗೆ ಪ್ರೀತಿಸಿದವರನ್ನು ನೋವುಪಡಿಸುವುದೇ ಅಭ್ಯಾಸ. ಮತ್ತೆ ಕೆಲವರಿಗೆ ನೋವುಪಟ್ಟು ಕೂಡ ಪ್ರೀತಿಸುವುದೇ ಅಭ್ಯಾಸ. ಏಕೆಂದರೆ ಅವರಿಗೆ ಪ್ರೀತಿಯ ಬೆಲೆ
ಏನು ಅಂತ ಗೊತ್ತು. ಆದ್ದರಿಂದ ಹಾಗೆ ಅವರಿಗೆ ಜವಾಬ್ದಾರಿಯ ಭಾರ ಮತ್ತು ಬಾಂಧವ್ಯದ ಮೌಲ್ಯ ಏನು ಅಂತ ತಿಳಿದಿದೆ. ಆದ್ದರಿಂದ ಏನು ಬೇಕು ಅಷ್ಟೇ ಅಲ್ಲ, ಆಗಾಗ ಏನು ಬಿಡಿಸಿಕೊಳ್ಳಬೇಕು ಅಂತ ತಿಳಿದುಕೊಳ್ಳಬೇಕು. ಇಲ್ಲದಿದ್ದರೆ ಅವಶ್ಯವಿಲ್ಲದೆಲ್ಲವನ್ನೂ ಮನಸ್ಸಲ್ಲೇ ಇಟ್ಟುಕೊಂಡು ಹೊರಗುತ್ತಿರುವೆವು. ನಿಮ್ಮ ಕೈ ಹಿಡಿದು ನಡೆಸಿದವರನ್ನು ಮತ್ತು ಕೈ ಹಿಡಿದು ನಡೆದವರನ್ನು ಯಾವತ್ತೂ ಮರೆಯಬೇಡ ಮತ್ತು ಕೈ ಬಿಡಬೇಡ. ಏಕೆಂದರೆ ಅವರಿಗೆ ನೀವು ಬಿಟ್ಟು ಬೇರೆ ಯಾರೂ ಇಲ್ಲ. ಇಷ್ಟ ಬೇರೆ, ಪ್ರೇಮ ಬೇರೆ. ಇಷ್ಟ ಅನ್ನುವುದು ಪಕ್ಕಕ್ಕೆ ಇರುವವರೆಗೂ ಇರುತ್ತದೆ, ಆದರೆ ಪ್ರೇಮ ಅನ್ನುವುದು ಪ್ರಾಣ ಹೋಗುವವರೆಗೂ ಇರುತ್ತದೆ. ಮಾತಲ್ಲಿ ಪ್ರೇಮ ಇಲ್ಲದಿದ್ದರೂ ತೊಂದರೆಯಿಲ್ಲ, ಆದರೆ ತೋರಿಸುವ ಪ್ರೇಮದಲ್ಲಿ ಮಾತ್ರ ಸುಳ್ಳಿರಬಾರದು. ನಿಮ್ಮನ್ನು ಭಾರ ಅಂತ ಅಂದುಕೊಳ್ಳುವವರಿಗೆ ಯಾವತ್ತೂ ಹತ್ತಿರ ಆಗಲು ಪ್ರಯತ್ನಿಸಬೇಡಿ. ಅದೇ ನೀವು ಬೇಕು ಅನ್ನುವವರಿಗೆ ಯಾವತ್ತೂ ದೂರ ಆಗಬೇಡಿ. ನಾಳೆಯ ದಿನದ ಬರಹ ಏನು ಅಂತ ಗೊತ್ತಿಲ್ಲದಾಗ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬೇಡಿ. ಯಾರು ಸುಖ ಮತ್ತು ದುಃಖ ಎರಡರಲ್ಲೂ ವಿಚಲಿತನಾಗುವುದಿಲ್ಲವೋ, ಹಾಗೆ ಎರಡರಲ್ಲೂ ಸಮಭಾವನಾಗಿರುವನೋ ಅಂತಹ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುವನು. ಅತಿಯಾಗಿ ಆಸೆ ಅಪೇಕ್ಷೆ ಪಡಬಾರದು, ಬಂದಿದ್ದನ್ನು ಸ್ವೀಕರಿಸಬೇಕು. ಅತಿಯಾದ ಆಸೆ ಅತಿಯಾದ ದುಃಖ ತರುತ್ತದೆ ಹೊರತು ಖುಷಿಯನ್ನಲ್ಲ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ. ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ತಪ್ಪದೇ ದೊರಕುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.